ಮತ್ತಾಯನು ಬರೆದಂಥ ಸುವಾರ್ತೆ 9ನೇ ಅಧ್ಯಾಯ 24ನೆಯ ವಾಕ್ಯ. ಹೊರಗೆ ಹೋಗಿರಿ, ಹುಡುಗಿ ಸತ್ತಿಲ್ಲ, ನಿದ್ದೆ ಮಾಡುತ್ತಾಳೆ ಅನ್ನಲು ಅವರು ಆತನನ್ನು ಹಾಸ್ಯ ಮಾಡಿದರು. ಈ ವಾಕ್ಯದಲ್ಲಿ ಯೇಸು ಕ್ರಿಸ್ತನು ಸತ್ತು ಹೋಗಿದ್ದ 12 ವರ್ಷದ ಮಗಳನ್ನು ಜೀವದಿಂದ ಎಬ್ಬಿಸಿದಂಥ ಸಮಯದಲ್ಲಿ ನಡೆದಂಥ ಘಟನೆಗಳನ್ನ ವಿವರಿಸಲಾಗಿದೆ. ನೋಡುವಂಥ ಸಮಯದಲ್ಲಿ ಯಾಯಿರನು ಎಂಬಂತ ಒಬ್ಬ ಅಧಿಕಾರಿಯು ಯೇಸು ಕ್ರಿಸ್ತನ ಬಳಿಗೆ ಬಂದು, ನನ್ನ ಮಗಳು ಸಾಯುವ ಹಾಗಿದ್ದಾಳೆ, ನೀನು ಬಂದು ಅವಳನ್ನು ಗುಣ ಮಾಡಬೇಕು ಎಂಬುದಾಗಿ ಕರೆದುಕೊಂಡು ಹೋಗುವ ಹಾದಿಯಲ್ಲಿ ಕೆಲವೊಂದು ವಿಷಯಗಳು ನಡೆದು ಹೋಗುವುದು ತಡವಾಯಿತು. ಆ ದಾರಿಯ ಮಧ್ಯದಲ್ಲಿ ಅವರು ಇರುವಾಗಲೇ ಹುಡುಗಿ ಸತ್ತು ಹೋದಳು ಎಂಬಂತ ಸುದ್ದಿಯು ಕೂಡ ಅವರನ್ನು ಬಂದು ಸೇರಿತು. ಆದರೆ ಯೇಸು ಕ್ರಿಸ್ತನು ಯಾಯಿರನಿಗೆ ಅಂಜಬೇಡ, ನಂಬಿಕೆ ಮಾತ್ರ ಇರಲಿ ಎಂಬುದಾಗಿ ಅವನ ಜೊತೆಗೆ ಅವನ ಮನೆಗೆ ಹೋದಾಗ ಹುಡುಗಿಯು ಆಗಲೇ ಸತ್ತು ಹೋಗಿದ್ದಾಳೆ. ಜನರಾದರೂ ಅವಳ ನಿಮಿತ್ತವಾಗಿ ಗೋಳಾಡುತ್ತಾ ವಾದ್ಯಗಾರರು ಗದ್ದಲ ಮಾಡುತ್ತಾ ಇದ್ದಾರೆ. ಆಗ ಯೇಸು ಕ್ರಿಸ್ತನು ಅವರಿಗೆ, ಹೊರಗೆ ಹೋಗಿರಿ, ಹುಡುಗಿ ಸತ್ತಿಲ್ಲ, ನಿದ್ದೆ ಮಾಡುತ್ತಾಳೆ ಎಂಬುದಾಗಿ ಹೇಳಿದನು. ಕೂಡಲೇ ಅಲ್ಲಿದ್ದಂಥ ಜನರು ಆತನನ್ನು ಹಾಸ್ಯ ಮಾಡಿದರು. ಆದರೆ ಯೇಸು ಕ್ರಿಸ್ತನು ಅವರನ್ನು ಹೊರಗೆ ಕಳುಹಿಸಿ ಆ ಹುಡುಗಿಯ ತಂದೆ ತಾಯಿಗಳು ಹಾಗೆ ಕೆಲವು ಶಿಷ್ಯರನ್ನು ಮಾತ್ರ ಒಳಗೆ ಇಟ್ಟುಕೊಂಡು ಆ ಹುಡುಗಿಯನ್ನು ಮುಟ್ಟಿದ ಕೂಡಲೇ ಆಕೆಯಲ್ಲಿ ಜೀವ ಬಂದಿತ್ತು, ಆಕೆಯು ಜೀವದಿಂದ ಎದ್ದಳು. ಅಂದ್ರೆ ಇಲ್ಲಿ ಗಮನಿಸುವಾಗ ಯೇಸು ಕ್ರಿಸ್ತನು ಹೇಳುತ್ತಾ ಇದ್ದಾನೆ, ಹುಡುಗಿ ಸತ್ತಿಲ್ಲ, ನಿದ್ದೆ ಮಾಡುತ್ತಿದ್ದಾಳೆ ಎಂಬುದಾಗಿ. ಹಾಗೆ ಜನರನ್ನು ನೋಡುವಾಗ ಅವರು ಗದ್ದಲ ಮಾಡುತ್ತಾ ಇದ್ದಾರೆ. ಒಂದು ವೇಳೆ ನಿಜಕ್ಕೂ ಕೂಡ ಹುಡುಗಿ ನಿದ್ದೆ ಮಾಡುತ್ತಾ ಇದ್ದಿದ್ದಾಗಿದ್ದರೆ ಜನರು ಮಾಡುತ್ತಿರುವಂತ ಗದ್ದಲವೇ ಎಬ್ಬಿಸುತ್ತಾ ಇತ್ತು. ಆದರೆ ಸತ್ತು ಹೋಗಿರುವಂತ ಅವಸ್ಥೆಯಲ್ಲಿ ನಿದ್ರೆ ಮಾಡುವಂತ ಒಬ್ಬರನ್ನ ಎಬ್ಬಿಸುವುದಕ್ಕೆ ಗದ್ದಲದಿಂದ ಆಗುವುದಿಲ್ಲ, ನಂಬಿಕೆಯಿಂದಲೇ ಆಗುವಂಥದ್ದು. ಯೇಸು ಕ್ರಿಸ್ತನ ಮೇಲಿಡುವಂತ ನಂಬಿಕೆಯ ಸತ್ತು ಹೋದಂತ ಅವಸ್ಥೆಯಲ್ಲಿರುವಂತ ವಿಷಯಗಳನ್ನು ಜೀವದಿಂದ ಎಬ್ಬಿಸುವಂಥದ್ದು. ಆದ್ದರಿಂದ ಈ ದಿವಸಗಳಲ್ಲಿ ನಿಮ್ಮ ಜೀವಿತದಲ್ಲಿ ಕೆಲವೊಂದು ವಿಷಯಗಳು ಸತ್ತು ಹೋಯಿತು, ಮುಗಿದು ಹೋಯಿತು, ಇನ್ನು ಇದು ಬರುವುದೇ ಇಲ್ಲ, ಇನ್ನು ಇದು ಹಾಳಾಗಿ ಹೋಯಿತು, ನನ್ನ ಜೀವಿತದಲ್ಲಿ ನಷ್ಟವೇ ಎಂಬುದಾಗಿ ಅಂದುಕೊಂಡು ಅದರ ವಿಷಯವಾಗಿ ಗದ್ದಲ ಮಾಡುತ್ತಾ ಗೋಳಾಡುತ್ತಾ ಕಣ್ಣೀರು ಸುರಿಸಿ ಎಲ್ಲರನ್ನ ಕರೆದು ಅದನ್ನ ಹೇಳುತ್ತಾ ಜೀವಿತವನ್ನ ಕಳೆಯಬೇಡಿ. ಆ ರೀತಿಯಾಗಿ ನೀವು ಮಾಡುವಂತ ಗದ್ದಲದಿಂದ ಸತ್ತು ಹೋದಂತ ವಿಷಯಗಳಲ್ಲಿ ನೀವು ಬಿಡುಗಡೆಯನ್ನ, ಜೀವವನ್ನ ಕಾಣುವುದಕ್ಕೆ ಸಾಧ್ಯವೇ ಇಲ್ಲ. ಅದನ್ನು ಬಿಟ್ಟು ವಾಕ್ಯದಲ್ಲಿ ಹೇಳಲ್ಪಟ್ಟಿರುವ ಹಾಗೆ ನಿಮ್ಮ ಕೋಣೆಯೊಳಗೆ ಹೋಗಿ ಬಾಗಿಲನ್ನ ಹಾಕಿಕೊಂಡು ಅಂತರಂಗದಲ್ಲಿ ಇರುವಂತ ನಿಮ್ಮ ದೇವರಿಗೆ ಭಿನ್ನಯಿಸುತ್ತಾ ನಂಬಿಕೆಯನ್ನ ಪ್ರಕಟಪಡಿಸುವುದಾದರೆ ದೇವರಿಂದ ಸಾಧ್ಯ ಎಂಬುದಾಗಿ ಆತನ ವಾಗ್ದಾನಗಳನ್ನು ನಿರೀಕ್ಷಿಸಿ ಎದುರು ನೋಡುವುದಾದರೆ ಖಂಡಿತವಾಗಿ ದಿವಸಗಳಲ್ಲಿ ನಷ್ಟವಾದಂತ ವಿಷಯಗಳಲ್ಲಿ ಜೀವ ಉಂಟಾಗುವುದನ್ನು, ನಷ್ಟವು ಲಾಭವಾಗಿ ಬದಲಾಗುವುದನ್ನು ನಿಮ್ಮ ಜೀವಿತಗಳು ಅನುಭವಿಸಲಿವೆ. ಆದ್ದರಿಂದ ಈ ದಿವಸಗಳಲ್ಲಿ ಸತ್ತು ಹೋದಂತ ಅವಸ್ಥೆಯಲ್ಲಿರುವಂತ ನಿಮ್ಮ ಆರ್ಥಿಕತೆ, ನಿಮ್ಮ ಕುಟುಂಬ ಜೀವಿತ, ನಿಮ್ಮ ಆರೋಗ್ಯ, ನಿಮ್ಮ ಭವಿಷ್ಯತ್ ಕಾಲ, ನಿಮ್ಮ ಮಕ್ಕಳ ಭವಿಷ್ಯತ್ ಕಾಲ, ನಿಮ್ಮ ಆತ್ಮೀಕ ಜೀವಿತ ಯಾವುದೇ ಆಗಿರಲಿ ಅದರಲ್ಲಿ ಜೀವವನ್ನ ಕೊಡುವುದಕ್ಕೆ ಕರ್ತನು ಶಕ್ತನಾಗಿದ್ದಾನೆ. ನಂಬಿಕೆಯಿಂದ ಆತನಿಗೆ ಮೊರೆ ಇಡುವುದಾದರೆ ಆತನ ಕರವು ಮುಟ್ಟುತ್ತದೆ, ಬಿಡುಗಡೆಯನ್ನ ಉಂಟು ಮಾಡುತ್ತದೆ, ಜೀವವು ಉಂಟಾಗಿ ಸಂತೋಷವು, ಸಾಕ್ಷಿಯು ಹೊರಬರುತ್ತದೆ ಎಂಬುದನ್ನ ತಿಳಿದು ಗದ್ದಲ ಮಾಡುವುದನ್ನ ಬಿಟ್ಟು ನಂಬಿಕೆಯನ್ನ ತೋರ್ಪಡಿಸುತ್ತಾ ನಂಬಿಕೆಯಿಂದಲೇ ದೇವರನ್ನ ಮೆಚ್ಚಿಸಿ ಅದ್ಭುತಗಳನ್ನ ಹೊಂದತಕ್ಕಂತ ವಿಧೇಯತೆಯಿಂದ, ದೃಢತೆಯಿಂದ, ನಂಬಿಗಸ್ತತೆಯಿಂದ ವಿಶ್ವಾಸ ಜೀವಿತಗಳನ್ನ ಮುನ್ನಡೆಸೋಣ. ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ. ಯೇಸುವೆ ಸ್ತೋತ್ರ ರಾಜ, ಕೊಟ್ಟಂತ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ. ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತೇನೆ. ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು, ಬಲಪಡಿಸು ಕರ್ತನೆ. ಹೌದಪ್ಪ, ದಿವಸಗಳಲ್ಲಿ ಯೇಸು ಕ್ರಿಸ್ತನು ಸತ್ತು ಹೋದಂತ ಹುಡುಗಿಯು ನಿದ್ದೆ ಮಾಡುತ್ತಾ ಇದ್ದಾಳೆಂಬುದಾಗಿ ಹೇಳಿದಾಗ ಲೋಕದ ಮನುಷ್ಯರ ಗದ್ದಲಗಳು ಅವಳನ್ನು ಎಬ್ಬಿಸುವುದಕ್ಕೆ ಆಗಲಿಲ್ಲ. ಆದರೆ ನಂಬಿಕೆಯ ಶಬ್ದವು, ನಂಬಿಕೆಯ ಸ್ಪರ್ಶವು ಅವಳಲ್ಲಿ ಜೀವವನ್ನು ಉಂಟು ಮಾಡಿದಂತೆ ಈ ದಿವಸಗಳಲ್ಲಿ ಕರ್ತನೆ, ಸತ್ತು ಹೋದಂತ ಅವಸ್ಥೆಗಳಿರುವಂತ ಜೀವಿತದ ವಿಷಯಗಳಲ್ಲಿ ನಿನ್ನ ಕರವು ಸ್ಪರ್ಶಿಸಲಿ ಎಂಬುದಾಗಿ ಪ್ರಾರ್ಥಿಸಿ ನಂಬಿಕೆಯಿಂದ ಬೇಡುತ್ತಾ ಇದ್ದೇನೆ. ಅಪ್ಪ, ಈ ಸಮಯದಲ್ಲಿ ನಿನ್ನ ಮಕ್ಕಳು ಯಾವ್ಯಾವ ವಿಷಯಗಳಲ್ಲಪ್ಪ ದುಃಖದಲ್ಲಿ ಇದ್ದಾರೋ, ಕಳೆದುಕೊಂಡಂತ ಆರೋಗ್ಯ, ನಷ್ಟವಾದಂತ ಆರ್ಥಿಕತೆ, ನಷ್ಟವಾದಂತ ಮೇಲುಗಳು, ಕೆಲಸಗಳು, ಶರೀರದ ಬಲ, ಕುಟುಂಬ ಜೀವಿತ, ಆತ್ಮೀಕ ಜೀವಿತ, ಆರೋಗ್ಯ, ಗರ್ಭಫಲ, ಇದು ಯಾವುದರಲ್ಲಿ ಅಪ್ಪ ಸತ್ತು ಹೋದಂತ ಅನುಭವವನ್ನ ಅನುಭವಿಸುತ್ತಾ ಇದ್ದಾರೋ, ಬರುವುದೇ ಇಲ್ಲ ಎಂಬುದಾಗಿ ಆಲೋಚಿಸುತ್ತಾ ಇದ್ದಾರೋ, ಅದರಲ್ಲಿ ಅಪ್ಪ ನಿನ್ನ ಶಕ್ತಿಯು
ತೋರ್ಪಡಲಿ. ನಾವು ಇದನ್ನ ಗದ್ದಲ ಮಾಡಿ ಲೋಕಕ್ಕೆ ಹೇಳುತ್ತಾ ಇಲ್ಲ, ಆದರೆ ನಂಬಿಕೆಯಿಂದ ಕರ್ತನೆ ನಿನ್ನ ಮುಂದೆ ಅರಿಕೆ ಮಾಡುತ್ತಾ ಇದ್ರಲ್ಲಿ ನೀನು ಅದ್ಭುತವನ್ನು ಮಾಡಬೇಕೆಂದು ಪ್ರಾರ್ಥಿಸ್ತಾ ಇದ್ದಾನೆ. ಈ ಸಮಯದಲ್ಲಪ್ಪ ನಿನ್ನ ಮಕ್ಕಳು ಯಾವ ಅವಶ್ಯಕತೆಗಳಿಂದ ಪ್ರಾರ್ಥಿಸುತ್ತಾ ಇದ್ದಾರ ಆ ವಿಷಯದಲ್ಲಿ ಅದ್ಭುತಗಳು ನಡೆಯಲಿ. ಯೇಸು ಕ್ರಿಸ್ತನ ನಾಮದಲ್ಲಿ ಬಿಡುಗಡೆ ಸಂಭವಿಸಲಿ. ಯೇಸುವಿನ ಜೀವವು ಅದರೊಳಗೆ ಹರಡಲಿ. ಈ ಸಮಯದಲ್ಲೇ ಅಭಿವೃದ್ಧಿ ಉಂಟಾಗಲಿ, ಸಮಯದಲ್ಲೇ ಆರೋಗ್ಯ ಉಂಟಾಗಲಿ, ಗರ್ಭಫಲವು ಅನುಗ್ರಹಿಸಲ್ಪಡಲಿ, ಸಕಲ ಮೇಲುಗಳು ಆಶೀರ್ವಾದಗಳು ಉಂಟಾಗಲಿ, ಜೀವಿತವು ಪರಿಪೂರ್ಣತೆಯಲ್ಲಿ ಸಂತೋಷ ಪಡುವಂತೆ ಕಾರ್ಯಗಳನ್ನು ಮಾಡು ಕರ್ತನೆ. ನಿಷ್ಕ್ರಿಯವಾದಂಥ ಅಂಗಗಳು ಹೊಸದಾಗಿ ಮಾರ್ಪಡಲಿ. ಯೇಸುವಿನ ನಾಮದಲ್ಲಿ ಅದ್ಭುತವಾದಂಥ ಬಿಡುಗಡೆಯನ್ನ, ಸೌಖ್ಯವನ್ನ ಹೊಂದಲಿ ಅಪ್ಪ ತಂದೆಯೇ. ನಿನ್ನ ಅರ್ಥಗೆ ಮಾಡುವಂತ ನಿನ್ನ ಪ್ರೀತಿಗೋಸ್ಕರ, ಕೃಪೆಗೋಸ್ಕರ ನಿನಗೆ ಸ್ತೋತ್ರಗಳು. ಪ್ರತಿಯೊಂದು ಜೀವಿತಗಳನ್ನ ಅಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾ ಇದ್ದಾನೆ. ಆಶೀರ್ವದಿಸು, ಮಾನಿಸು, ಘನಪಡಿಸು. ಎಲ್ಲ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸ್ತುತಿಯನ್ನು ಮಾನ್ಮನಿನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ನಮ್ಮ ತಂದೆಯೇ. ಆಮೇನ್, ಆಮೇನ್.